Hi everyone, welcome to Learn Easily. Here is this video about language functions in English grammar. ಈ ಒಂದು ವಿಡಿಯೋ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರ್ತಕ್ಕಂತಹ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ನ ಬಗ್ಗೆ. Here are some questions and answers for you and with explanation. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದಾಗ ಆ ವಾಕ್ಯ ಯಾವ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ಯಾವ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಭಾಷೆಯಲ್ಲಿ ಅದು ರಿಕ್ವೆಸ್ಟಾ, ಅಡ್ವೈಸಾ, ಪರ್ಮಿಷನ್ ಕೊಡ್ತಾ ಇದೆ, ಪರ್ಮಿಷನ್ ಕೇಳ್ತಾ ಇದೆಯಾ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನು ಬರೀತಕ್ಕಂಥದ್ದೇ ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರುತ್ತೆ. ಲೆಟ್ಸ್ ಬಿಗಿನ್ ವಿತ್ ದಿ ಎಕ್ಸಸೈಸ್ ಕ್ವಶನ್ಸ್ ಆ್ಯಂಡ್ ವಿತ್ ಎಕ್ಸ್ಪ್ಲನೇಷನ್ ಫಾರ್ ಯು. Here the first one, Suma, hi, good morning. See the options: request, greeting, order, suggestion. Hi, good morning. Hi, good afternoon. Hi, how are you? Hi, where are you? ಅಥವಾ hi, lovely day. ಈ ರೀತಿ ಹೇಳ್ತಕ್ಕಂಥದ್ದು ಏನಾಗಿರುತ್ತೆ, ದಟ್ ಈಸ್ ಆಪ್ಷನ್ ಬಿ, ಗ್ರೀಟಿಂಗ್. ಓಕೆ, ಇದು ಹಾಯ್, ಗುಡ್ ಮಾರ್ನಿಂಗ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಇದು ಗ್ರೀಟಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ನಾವು ಮೀಟ್ ಮಾಡಬೇಕಾದ್ರೆ ಈ ಥರ ಸೆಂಟೆನ್ಸ್ಗಳೆಲ್ಲ ಗ್ರೀಟಿಂಗ್ಸ್ ಆಗಿರುತ್ತೆ. ನೆಕ್ಸ್ಟ್, ಸುಪ್ರೀತ್, ಪಾಪಾ ಕುಡ್ ಯು ಗೆಟ್ ಮೀ ಲಾಲಿಪಾಪ್ ಪ್ಲೀಸ್? ಫಾದರ್, ಎಸ್ ಆಫ್ ಕೋರ್ಸ್. ಸಿ ಹಿಯರ್, ಪಾಪಾ ಕುಡ್ ಯು ಗೆಟ್ ಮೀ ಲಾಲಿಪಾಪ್ ಪ್ಲೀಸ್. ಇಲ್ಲಿ ಕುಡ್ ಯು ಗೆಟ್ ಮೀ, ಕ್ಯಾನ್ ಯು ಗಿವ್ ಮೀ ಲಾಲಿಪಾಪ್, ಅಥವಾ ಕ್ಯಾನ್ ಯು ಗಿವ್ ಮೀ ಅ ಪೆನ್ ಪ್ಲೀಸ್, ಕುಡ್ ಯು ಗೆಟ್ ಮೀ ವಾಟರ್ ಪ್ಲೀಸ್, ಕುಡ್ ಯು ಗೋ ಟು could you bring me chalk piece please, could you please give me your book. ಈ ರೀತಿ ಬರ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳು ಆ ಒಂದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ ಎ ರಿಕ್ವೆಸ್ಟ್ಸ್. ಓಕೆ, ಇಲ್ಲಿ ರಿಕ್ವೆಸ್ಟ್ ಕೇಳ್ಕೊಳ್ತಕ್ಕಂಥದ್ದು. ಕುಡ್ ಯು ಗೆಟ್ ಮೀ ವಾಟರ್, ಕುಡ್ ಯು ಗೆಟ್ ಮೀ ಪೆನ್, ಕುಡ್ ಯು ಗಿವ್ ಮೀ ಯುವರ್ ಬುಕ್, ಯುವರ್ ನೋಟ್ಸ್, ಕುಡ್ ಯು ಹೆಲ್ಪ್ ಮೀ ಟು ಗೋ ದೇರ್. ಇವೆಲ್ಲವೂ ಏನಾಗಿರ್ತವೆ, ರಿಕ್ವೆಸ್ಟನ್ನು ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಸ್ಟ್ರೇಂಜರ್, ಎಕ್ಸ್ಕ್ಯೂಸ್ ಸರ್, ಕುಡ್ ಯು ಟೆಲ್ ಮೀ ದ ವೇ ಟು ಇನಿಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್? ಮಹೇಶ್, ಎಸ್, ಯು ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್ ಟರ್ನ್, ವಾಕ್ ಫಾರ್ ಅಬೌಟ್ ಹಾಫ್ ಕಿಲೋಮೀಟರ್, ಯು ವಿಲ್ ಫೈಂಡ್ ದಿ ಸ್ಕೂಲ್ ಆನ್ ಯುವರ್ ಲೆಫ್ಟ್. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಸ್ಟ್ರೇಂಜರ್ ಕೇಳಿರ್ತಕ್ಕಂಥದ್ದು ಕುಡ್ ಯು ಟೆಲ್ ಮೀ ದ ವೇ ಟು ಇನಿಕ್ಯೂ, ಇದು ಸೀಕಿಂಗ್ ಇನ್ಫಾರ್ಮೇಷನ್. ಓಕೆ, ಅದು ಇನ್ಫಾರ್ಮೇಷನನ್ನು ಕೇಳ್ತಾ ಇದ್ದಾರೆ. ಸೆಕೆಂಡ್ ಸೆಂಟೆನ್ಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ, ಸಿ ದ ಆಪ್ಷನ್, ಗಿವಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಡೈರೆಕ್ಷನ್, ಸೀಕಿಂಗ್ ಇನ್ಫಾರ್ಮೇಷನ್, ಆಫರಿಂಗ್ ಹೆಲ್ಪ್. ದಟ್ ಈಸ್ ಗಿವಿಂಗ್ ಡೈರೆಕ್ಷನ್ಸ್. ನೀವು ಯಾವ ಕಡೆ ಹೋಗಬೇಕು ಅಂತ ಡೈರೆಕ್ಷನ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ವಾಕ್ಯಗಳು ಬೇರೆ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್, ಫೈಂಡಿಂಗ್ ಎ ಬುಕ್ ಇನ್ ಲೈಬ್ರರಿ, ಗೋ ಟು ಸೆಕೆಂಡ್ ರೋ, ಸೆಕೆಂಡ್ ಶೆಲ್ಫ್, ಥರ್ಡ್ ರ್ಯಾಕ್. ಈ ರೀತಿ ಒಂದು ಗಿವಿಂಗ್ ಡೈರೆಕ್ಷನ್, ಯಾವ ಕಡೆ ಹೋಗಬೇಕು, ರೈಟ್, ಲೆಫ್ಟ್, ಗೋ ಸ್ಟ್ರೈಟ್, ಈ ರೀತಿ ಬಂದಾಗ ಗಿವಿಂಗ್ ಡೈರೆಕ್ಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಓಲ್ಡ್ ಲೇಡಿ, ಎಕ್ಸ್ಕ್ಯೂಸ್ ಮೀ, ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೋಡಿ ಆ ಸೆಂಟೆನ್ಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು, ಹೌ ಕ್ಯಾನ್ ಐ ಅಸಿಸ್ಟ್ ಯು, ದಿಸ್ ಈಸ್ ಆಫರಿಂಗ್ ಹೆಲ್ಪ್ ಆಗುತ್ತೆ. ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದಿ ರೋಡ್, ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದಿ ರೋಡ್. ಈ ಸೆಂಟೆನ್ಸ್ ಏನಾಗಿರಬಹುದು, ಓಲ್ಡ್ ಲೇಡಿ ಕೇಳಿರ್ತಕ್ಕಂಥ ಸೆಕೆಂಡ್ ಸೆಂಟೆನ್ಸ್, ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದಿ ರೋಡ್, ದಟ್ ಈಸ್ ಟೇಕಿಂಗ್ ಹೆಲ್ಪ್, ಸಹಾಯವನ್ನು ತಗೊಳ್ತಾ ಇರ್ತಕ್ಕಂಥದ್ದು, ಟೇಕಿಂಗ್ ಹೆಲ್ಪ್ ಅಥವಾ ಸೀಕಿಂಗ್ ಹೆಲ್ಪ್ ಅಂತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪೇಷಂಟ್, ಗುಡ್ ಈವ್ನಿಂಗ್ ಸರ್. ಡಾಕ್ಟರ್, ವೆರಿ ಗುಡ್ ಈವ್ನಿಂಗ್. ವಾಟ್ಸ್ ರಾಂಗ್ ವಿತ್ ಯು? ಐ ಹ್ಯಾವ್ ಲಾಟ್ಸ್ ಆಫ್ ಚೆಸ್ಟ್ ಬರ್ನಿಂಗ್ ಸೆನ್ಸೇಷನ್. ಡಾಕ್ಟರ್, ಎಸ್, ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್. ಇಲ್ಲಿ ಒಂದು ವಾಟ್ಸ್ ರಾಂಗ್ ವಿತ್ ಯು ಅಂತಕ್ಕಂಥ ಸೆಕೆಂಡ್ ಸೆಂಟೆನ್ಸ್ ಸೀಕಿಂಗ್ ಇನ್ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ ಡಾಕ್ಟರ್ ಹೇಳಿರ್ತಕ್ಕಂಥ ಲಾಸ್ಟ್ ಸೆಂಟೆನ್ಸ್ ನೋಡಿ, ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್. ವಾಟ್ ಈಸ್ ದಿಸ್? ಇದೇನು ಆರ್ಡರ್, ಅಡ್ವೈಸ್, ಸಜೆಷನ್ ಆರ್ ಇನ್ಸ್ಟ್ರಕ್ಷನ್? ದಿಸ್ ಈಸ್ ಅಡ್ವೈಸ್ ಫ್ರಮ್ ಎ ಡಾಕ್ಟರ್ ಟು ಪೇಷಂಟ್. ನೆಕ್ಸ್ಟ್, ಅವಿನಾ, ಎಕ್ಸ್ಕ್ಯೂಸ್ ಮೀ ಸಂಹಿತಾ, ಶಾಲ್ ಐ ಹ್ಯಾವ್ ಯುವರ್ ಪೆನ್? ಸಂಹಿತಾ, ಎಸ್, ಬೈ ಆಲ್ ಮೀನ್ಸ್. ಶಾಲ್ ಐ ಹ್ಯಾವ್ ಯುವರ್ ಪೆನ್, ಇನ್ನು ಒಂದು ಪೆನ್ನನ್ನು ತಗೊಳ್ಳ. ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್? ಸೀಕಿಂಗ್ ಇನ್ಫಾರ್ಮೇಷನ್, ಸೀಕಿಂಗ್ ಸಜೆಷನ್, ಸೀಕಿಂಗ್ ಪರ್ಮಿಷನ್ ಆರ್ ಸೀಕಿಂಗ್ ಹೆಲ್ಪ್? ದಟ್ ಈಸ್ ಸೀಕಿಂಗ್ ಪರ್ಮಿಷನ್. ಕ್ಯಾನ್ ಐ ಯೂಸ್ ಯುವರ್ ಬುಕ್? Can I switch on the fan? Can I switch off the light?
ಕ್ಯಾನ್ ಐ ಟೇಕ್ ಯುವರ್ ಬುಕ್, ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್, ಇವೆಲ್ಲವೂ ಸಹ ಸೀಕಿಂಗ್ ಪರ್ಮಿಷನ್, ಅವರ ಪರ್ಮಿಷನನ್ನು ಕೇಳ್ತಕ್ಕಂಥದ್ದು. ಈ ರೀತಿಯ ಸೆಂಟೆನ್ಸು ನಿಮಗೆ ಕೇಳಬಹುದು. ಹಾಗೆ ಬಿಂದು, ಯು ಆರ್ ಸ್ಟೆಪ್ಪಿಂಗ್ ಆನ್ ಮೈ ಸ್ಯಾರಿ, ಹೋ ಐ ಆಮ್ ರಿಯಲಿ ಸಾರಿ, ದಟ್ಸ್ ಓಕೆ. ಇಲ್ಲಿ ಐ ಆಮ್ ರಿಯಲಿ ಸಾರಿ, ಸಿಂಧು ಹೇಳಿರ್ತಕ್ಕಂಥ ಐ ಆಮ್ ರಿಯಲಿ ಸಾರಿ ಅಂತಕ್ಕಂಥ ಸೆಂಟೆನ್ಸ್ ಏನಾಗಿರುತ್ತೆ? ರಿಗ್ರೀಟಿಂಗ್, ಅಬ್ಯೂಸಿಂಗ್, ಸಜೆಸ್ಟಿಂಗ್, ಅಪೊಲಗೈಸಿಂಗ್. ದ ಆನ್ಸರ್ ಈಸ್ ಅಪೊಲಗೈಸಿಂಗ್. ಸಾರಿ ಕೇಳ್ತಕ್ಕಂಥದ್ದು, ಐ ಆಮ್ ವೆರಿ ಸಾರಿ, ಐ ಆಮ್ ರಿಯಲಿ ಸಾರಿ. ಓಕೆ, ಈ ರೀತಿ ಬರ್ತಕ್ಕಂಥವೆಲ್ಲ ಅಪೊಲಗೈಸಿಂಗ್, ಸಾರಿಯನ್ನು ಕೇಳ್ತಕ್ಕಂಥವು. ಹಾಗೆ ಪ್ರಿನ್ಸಿಪಲ್, ವಿ ವುಡ್ ಬಿ ಡಿಲೈಟೆಡ್ ಇಫ್ ಯು ಕುಡ್ ಕಮ್ ಅಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅವರ್ ಟೀಚರ್ಸ್. ಸಿ, ದಿಸ್ ಈಸ್ ಇನ್ವಿಟೇಷನ್, ಪರ್ಮಿಷನ್, ಡೈರೆಕ್ಷನ್, ಸಜೆಷನ್. ದಿಸ್ ಈಸ್ ದ ಇನ್ವಿಟೇಷನ್. we are graciously waiting for your presence, please come and guide our students, like this. ಈ ರೀತಿ ಕರೀತಕ್ಕಂಥದ್ದು ಇನ್ವಿಟೇಷನ್ ಆಗಿರುತ್ತೆ. ನೆಕ್ಸ್ಟ್, ಕುಡ್ ಯು ಡ್ರಾಪ್ ಮಿ ಅಟ್ ರೈಲ್ವೆ ಸ್ಟೇಷನ್, ಕುಡ್ ಯು ಡ್ರಾಪ್ ಮಿ ಅಟ್ ರೈಲ್ವೆ ಸ್ಟೇಷನ್. ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಆಫರಿಂಗ್ ಹೆಲ್ಪ್, ಸೀಕಿಂಗ್ ಹೆಲ್ಪ್. ಕುಡ್ ಯು ಡ್ರಾಪ್ ಮಿ ಅಟ್ ರೈಲ್ವೆ ಸ್ಟೇಷನ್, ದಟ್ ಈಸ್ ಸೀಕಿಂಗ್ ಹೆಲ್ಪ್ ಆಗಿರುತ್ತೆ, ಸಹಾಯವನ್ನು ಬಯಸ್ತಾ ಇರೋದು. ಕುಡ್ ಯು ಡ್ರಾಪ್ ಮಿ ಅಟ್ ರೈಲ್ವೆ ಸ್ಟೇಷನ್, ಕುಡ್ ಯು ಗೆಟ್ ಮಿ ಟು ಆಫೀಸ್, ಕುಡ್ ಯು ಡ್ರಾಪ್ ಮಿ ಅಟ್ ಆಫೀಸ್, ಕುಡ್ ಯು ಬ್ರಿಂಗ್ ಸಮ್ ವಾಟರ್ ಫಾರ್ ಮೀ, ಇದೆಲ್ಲ ಸೀಕಿಂಗ್ ಹೆಲ್ಪ್ ಆಗಿರುತ್ತೆ. ಅಲ್ಲಿ ಪ್ಲೀಸ್ ಅಂತ ಬಂದಾಗ ರಿಕ್ವೆಸ್ಟ್, ಪ್ಲೀಸ್ ಬರದೇ ಇದ್ದಾಗ ಒಂದು ಸೀಕಿಂಗ್ ಹೆಲ್ಪ್ ಅಥವಾ ಸೀಕಿಂಗ್ ಪರ್ಮಿಷನ್, ಈ ರೀತಿ ಇರುತ್ತೆ. ನೀವು ಸೆಂಟೆನ್ಸನ್ನು ಓದಿ ಕರೆಕ್ಟಾಗಿ ಚೂಸ್ ಮಾಡಬೇಕು. ನೆಕ್ಸ್ಟ್, ಚೈತನ್ಯ, ಹೋ ಐ ಆಮ್ ರಿಯಲಿ ಸಾರಿ, ಡೋಂಟ್ ಬಿ ಅಪ್ಸೆಟ್, he shall be a right soon. Here, expressing condolence, expressing help, expressing sympathy, expressing gratitude. This is expressing sympathy, ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್, ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್. ರಿಕ್ವೆಸ್ಟ್, ಇನ್ಸ್ಟ್ರಕ್ಷನ್, ಕಮ್ಯಾಂಡ್ ಆರ್ ವಿಶ್, ದಟ್ ಈಸ್ ಇನ್ಸ್ಟ್ರಕ್ಷನ್. ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್, ಡೋಂಟ್ ಟಾಕ್ ವಿತ್ ಎನಿಬಡಿ, ಪ್ಲೀಸ್ ಬಿ ಕ್ವೈಟ್, ಈ ರೀತಿ ಬರ್ತಕ್ಕಂಥವೆಲ್ಲ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ದೆರ್ ಈಸ್ ಎ ಬ್ಲೀಡಿಂಗ್ ಇನ್ ಯುವರ್ ಐಸ್, ಕನ್ಸಲ್ಟ್ ಅನ್ ಐ ಸ್ಪೆಷಲಿಸ್ಟ್. ಆರ್ಡರ್, ಇನ್ಸ್ಟ್ರಕ್ಷನ್, ಸಜೆಷನ್, ಇನ್ಫಾರ್ಮೇಷನ್. ದಿಸ್ ಈಸ್ ಆಪ್ಷನ್ ಸಿ, ಸಜೆಷನ್ ಆಗಿರುತ್ತೆ. ಓಕೆ, ಪ್ಲೀಸ್ ಕನ್ಸಲ್ಟ್ ಎ ಡಾಕ್ಟರ್ ಆರ್ ಯುವರ್, ನಿಮ್ಮ ಯಾವುದಾದ್ರೂ ಒಂದು ಡಾಕ್ಟರ್ ಬಗ್ಗೆ ಹೋಗಬೇಕು ಅಂತ ಬಂದಾಗ ಅವೆಲ್ಲ ಸಜೆಷನ್ಸ್ ಆಗಿರುತ್ತೆ. ವುಡ್ ಯು ಅಲೋ ಮಿ ಟು ಯೂಸ್ ಯುವರ್ ಡಿಕ್ಷನರಿ, ನಿನ್ನ ಡಿಕ್ಷನರಿಯನ್ನು ನಾನು ಬಳಸಬಹುದಾ ಅಂತ ಕೇಳ್ತಾ ಇರೋದು ಸೀಕಿಂಗ್ ಪರ್ಮಿಷನ್. ವುಡ್ ಯು ಅಲೋ ಮಿ ಟು ಯೂಸ್ ಯುವರ್ ಪೆನ್, ವುಡ್ ಯು ಅಲೋ ಮಿ ಟು ಯೂಸ್ ಯುವರ್ ಮೊಬೈಲ್, ವುಡ್ ಯು ಅಲೋ ಮಿ ಟು ಸ್ವಿಚ್ ಆನ್ ದ ಲೈಟ್ಸ್, ವುಡ್ ಯು ಅಲೋ ಮಿ ಟು ಸ್ವಿಚ್ ಆಫ್ ದಿ ಫ್ಯಾನ್ಸ್, ಈ ರೀತಿ ಬರ್ತಕ್ಕಂಥವೆಲ್ಲ ಸೀಕಿಂಗ್ ಪರ್ಮಿಷನ್. ಯು ಹ್ಯಾವ್ ಹೆಲ್ಪ್ಡ್ ಮೀ ಎ ಲಾಟ್, ಐ ಆಮ್ ಹೈಲಿ ಗ್ರೇಟ್ಫುಲ್ ಟು ಯು, ನೀನು ನಾನು ತುಂಬ ಸಹಾಯ ಮಾಡಿದ್ಯಾ, ನಾನು ನಿನಗೆ ತುಂಬ ಋಣಿಯಾಗಿದ್ದೇನೆ. ಆಫರಿಂಗ್, ಸಜೆಸ್ಟಿಂಗ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕಾಂಪ್ಲಿಮೆಂಟಿಂಗ್. ದಿಸ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ಕಾಂಪ್ಲಿಮೆಂಟಿಂಗ್ ಅಂತ ಇದೆ. ಕಾಂಪ್ಲಿಮೆಂಟಿಂಗ್ ಈಸ್ ನಥಿಂಗ್ ಬಟ್ ಯು ಆರ್ ಲುಕಿಂಗ್ ಗುಡ್, ಯು ಆರ್ ಬ್ಯೂಟಿಫುಲ್, ಯುವರ್ ವರ್ಕ್, ಯು ಹ್ಯಾವ್ ಡನ್ ಎ ಗ್ರೇಟ್ ವರ್ಕ್, ಈ ರೀತಿ ಹೇಳ್ತಕ್ಕಂಥ ಕಾಂಪ್ಲಿಮೆಂಟ್, ಅವ್ರು ಮಾಡಿರೋ ಕೆಲಸದ ಬಗ್ಗೆ ಅವರ ಬಗ್ಗೆ ಹೊಗಳ್ತಕ್ಕಂಥದ್ದು ಕಾಂಪ್ಲಿಮೆಂಟಿಂಗ್ ಆಗಿರುತ್ತೆ. ನೆಕ್ಸ್ಟ್, the RTO said to the driver, you must drive carefully, otherwise your license will be cancelled. This is an threat. It is not a order, threat. ಅವನಿಗೆ ಭಯಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಆರ್ಡರ್ ಅಂದಾಗ ಒಂದು ಕಮ್ಯಾಂಡಿಂಗ್ ಟೋನಲ್ಲಿ ಹೇಳ್ತಕ್ಕಂಥ ಸೆಂಟೆನ್ಸ್ಗಳಾಗಿರುತ್ತೆ. ಲೈಕ್ ಆರ್ಡರ್ ಮಾಡ್ತಕ್ಕಂಥದ್ದು, ಬ್ರಿಂಗ್ ಮಿ ವಾಟರ್, ಗೆಟ್ ಮಿ ಪೆನ್, ಓಕೆ, ಗೋ ಔಟ್, ಗೆಟ್ ಔಟ್, ಈ ರೀತಿ ಬರ್ತಕ್ಕಂಥವೆಲ್ಲ ಆರ್ಡರ್ ಆಗಿರುತ್ತೆ. ನೆಕ್ಸ್ಟ್, get down at KR Circle, walk a few yards on to your left, you find CPI office. This is giving direction. Next, the clouds are black and thick, it is going to rain tonight. Okay, ಇದೇನಿರ್ಬೋದು? ಡೌಟ್, ಪ್ರಾಬಬಿಲಿಟಿ, ವಿಶ್, ಸಜೆಷನ್. ಪ್ರಾಬಬಿಲಿಟಿ ಇದು ಊಹೆ ಮಾಡ್ತಕ್ಕಂಥ, ಬರಬಹುದು, ಈ ರೀತಿ ಊಹೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಯು ಮಸ್ಟ್ ನಾಟ್ ಸ್ಮೋಕ್ ಇನ್ ಪಬ್ಲಿಕ್ ಪ್ಲೇಸಸ್, ದಟ್ ಈಸ್ ಥ್ರೆಟ್, ಆ್ಯಂಗರ್, ಸಜೆಷನ್, ಪ್ರೊಹಿಬಿಷನ್ ಅಂತ ಇದೆ. ಇಯರ್ ಇಟ್ ಈಸ್ ಪ್ರೊಹಿಬಿಷನ್, ನಿರ್ಬಂಧವನ್ನು ಹೇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೇ ಯು ಲೈವ್ ಲಾಂಗ್, ನೀನು
ಶುಭವಾಗಲಿ ಅಥವಾ ನಿನಗೆ ಚಿರಾಯುವಾಗಿರು ಅಂತ ಹೇಳ್ತಕ್ಕಂಥದ್ದು ಏನು? ಅಡ್ವೈಸ್, ವಿಶ್, ರಿಕ್ವೆಸ್ಟ್, ಸರ್ಟನಿಟಿ, ದಟ್ ಈಸ್ ಅ ವಿಶ್. ಓಕೆ, ನೆಕ್ಸ್ಟ್ ರಾಜು, ಐ ಆಮ್ ರಾಂಗ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಂದು ತಪ್ಪಾಯಿತು, ನೀನು ಸರಿಯಾಗಿದೆಯಾ ಅಂತ ಹೇಳ್ತಕ್ಕಂಥದ್ದು. ಕನ್ಫರ್ಮೇಷನ್, ಎಕ್ಸ್ಪ್ರೆಸ್ಸಿಂಗ್ ಡಿಸೈರ್, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಸರ್ಪ್ರೈಸ್. ದಿಸ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್. ದಿಸ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಕೊಳ್ತಕ್ಕಂಥದ್ದಾಗಿರುತ್ತೆ. See, these are all the language functions for you to learn for your examination purposes. There may be many other functions are there, but these are the main. I hope you understand these language functions. Thank you for watching this video.